ಹೊಸಕೋಟೆ ತಾಲೂಕಿನ ಖಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ತಾಲೂಕಿನಲ್ಲಿ ಮಾದರಿ ಪಂಚಾಯಿತಿಯಾಗಿದ್ದು ಇಲ್ಲಿ ಉತ್ತಮ ಕೆಲಸ ಕಾರ್ಯಗಳು ನಡೆಯುತ್ತಿವೆ. ಇಂತಹ ಸಂದರ್ಭದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಯಾಗಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಬಿಎನ್ ಬಚ್ಚೇಗೌಡರು ತಿಳಿಸಿದ್ದಾರೆ. ಜಡಗೇನಹಳ್ಳಿ ಹೋಬಳಿಯ ಖಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕಂಪನಿಯ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಅಂದಾಜು ಸುಮಾರು 65 ಲಕ್ಷ ವೆಚ್ಚದಲ್ಲಿ ಕಟ್ಟಡ ಉದ್ಘಾಟನೆ ಮಾಡಿದ್ದು, ತಾಲೂಕಿನಾದ್ಯಂತ 28 ಗ್ರಾಮ ಪಂಚಾಯಿತಿಗಳಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನಲ್ಲಿ ಮೂಲಕ ನೀರು ಹರಿಸುವ ಕೆಲಸ ನಡೆಯುತ್ತಿದ್ದು, ನಾನು ಸಹ ಜೆಜೆಎಂ ಕಮಿಟಿಗೆ ಸದಸ್ಯನಾಗಿದ್ದು ಹೊಸಕೋಟೆ ತಾಲೂಕಿಗೆ ಅಂದಾಜು 9 ಕೋಟಿಯಷ್ಟು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ 1080 ಕೋಟಿಯಷ್ಟು ಅನುದಾನ ತಂದ ಕೀರ್ತಿ ನನ್ನ ಅವಧಿಯಲ್ಲಿ ನಡೆದಿದೆ ಎಂದರು. HPCL ಅಂತ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅವರು ನಮ್ಮ ಇಲ್ಲಿಗೆ ಕೊಟ್ಟಿರ್ತಕ್ಕಂಥ ಅನುದಾನ CS ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ರಾಷ್ಟ್ರದಲ್ಲಿ ಒಂದು ಕಾನೂನು ಇದೆ. ಅವರ ಲಾಭದಲ್ಲಿ 2 ಭಾಗ ಅಂದರೆ 2% ಅದನ್ನು ಆಯಾ ಪಂಚಾಯಿತಿ ಅಥವಾ ಯಾವುದೇ ಆಗಲಿ ಆ ಸಂಸ್ಥೆಗೆ ಕೊಡಬೇಕು ಅನ್ನೋ ಕಾನೂನು ಪ್ರಕಾರ ಇವತ್ತು ಇಲ್ಲಿ ಖಾಜಿ ಹೊಸಹಳ್ಳಿ ಪಂಚಾಯಿತಿ ಏನಿದೆ, ಈ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ 8 ಗ್ರಾಮಗಳ ಒಂದು ಜವಾಬ್ದಾರಿ, ಒಂದು ಕಚೇರಿ ಇಲ್ಲಿ ಉದ್ಘಾಟನೆ ಆಗಬೇಕಾಗಿತ್ತು. ಆ ದೃಷ್ಟಿಯಲ್ಲಿ ಸುಮಾರು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಆಗಿದೆ. ಈ ಒಂದು ಗ್ರಾಮ ಪಂಚಾಯಿತಿಗೆ 8 ಗ್ರಾಮಗಳು ಸೇರ್ತದೆ. ಸುಮಾರು 8,000ಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ. ಈಗ ಇಲ್ಲಿ ಆಸ್ಪತ್ರೆನೂ ಇದೆ, ಮನುಷ್ಯರ ಆಸ್ಪತ್ರೆ. ಆ ಕಾಲದಲ್ಲಿ ನಾನೇ ಇಲ್ಲಿ ಮಾಡಿಕೊಟ್ಟಿದ್ದೆ 16 ವರ್ಷಗಳ ಹಿಂದೆ. ಮತ್ತು ನಿವೇಶನ ರೈತರಿಗೆ ನಿವೇಶನಗಳನ್ನು ಕೊಟ್ಟಿರುವಂಥದ್ದು ನನಗೆ ಜ್ಞಾಪಕ ಇದೆ. ಹಿಂದೆಯೇ ಬಡವರಿಗೆ ನಿವೇಶನ ಕೊಡುವಂಥ ಕಾರ್ಯಕ್ರಮ. ಈಗ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಜಾರಿ ಮಾಡಿ ಇವತ್ತು JJM ಅಂತ ಜಲಜೀವನ್ ಮಿಷನ್ನಲ್ಲಿ ಕೊಡುವಂಥ ಕುಡಿಯೋ ನೀರಿನ ವ್ಯವಸ್ಥೆ, ನಲ್ಲಿ ನೀರಿನ ಮೂಲಕ ಕೊಡುವಂಥ ಕಾರ್ಯನೂ ಈ ಪಂಚಾಯಿತಿನಲ್ಲಾಗಿದೆ. ಈ ತಾಲೂಕಲ್ಲಿ ಸುಮಾರು 28 ಪಂಚಾಯಿತಿಗಳಿದೆ. 28 ಪಂಚಾಯಿತಿಗಳು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ JJMಲ್ಲಿ ನಾನು ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆ ಸಮಿತಿಯಲ್ಲಿ ಸುಮಾರು 96.8 ಕೋಟಿ ರೂಪಾಯಿಗಳು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಹಾಗೆಯೇ 1024 ಕೋಟಿ ಇದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದರೆ ಲೋಕಸಭಾ ಕ್ಷೇತ್ರಕ್ಕೆ ಹಣ ಬಂದಿದೆ. ಒಟ್ಟಲ್ಲಿ 2,000 ಚಿಲ್ಲರೆ ಕೋಟಿ, 2020 ಹತ್ತತ್ರ ಬರ್ತದೆ. ಅಷ್ಟು ಕೋಟಿ ಕೊಟ್ಟಿರೋದ್ರಿಂದ ಈಗ JJMನಲ್ಲಿ ಶಾಶ್ವತವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಖಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ ಇವತ್ತು ಹಕ್ಕುಪತ್ರಗಳ ವಿಚಾರಣೆ ಆಗಿದೆ. ಮತ್ತು ಏನು ಸರ್ಕಾರದಿಂದ ಬರುವಂಥ ನಾನಾ ಯೋಜನೆಗಳು ಇವತ್ತು ಇಲ್ಲಿ ಹಕ್ಕುಪತ್ರಗಳ ಜೊತೆಗೆ ಅವರಿಗೆ ಅಂಗವಿಕಲರಿಗೆ ಕೊಡುವಂಥ ಹಕ್ಕುಪತ್ರ ಮತ್ತು ಮಹಿಳೆಯರಿಗೆ ಕೊಡುವಂಥದ್ದು, ಆಶಾ ಕಾರ್ಯಕರ್ತರಿಗೆ ಕೊಡುವಂಥದ್ದು, ಈ ರೀತಿ ಎಲ್ಲ ಕಾರ್ಯಗಳನ್ನು ಇಲ್ಲಿ ನೆರವೇರಿಸಿರ್ತಕ್ಕಂಥದ್ದು. ಶಾಸಕರು ಬರುವಂಥದ್ದು ಸ್ವಲ್ಪ ತಡ ಆಗಿದೆ. ಆ ಜವಾಬ್ದಾರಿ ನಾನು ಲೋಕಸಭಾ ಸದಸ್ಯನಾಗಿರೋದ್ರಿಂದ ನಾನು ಬಂದು ಆ ಕಾರ್ಯವನ್ನು ನೆರವೇರಿಸಿದ್ದೇನೆ. ಅವರು ಇಲ್ಲಿ ಬೇಡಿಕೆ ಒಂದು ಬ್ಯಾಂಕ್ ಆಗಬೇಕು ಅಂತೇಳಿ, ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಲಿ, ಯಾವುದೇ ರೀತಿ ಒಂದು ಬ್ಯಾಂಕಿನ ವ್ಯವಸ್ಥೆ ಆಗಬೇಕು ಅಂಥೇಳಿ. ಯಾಕಂದರೆ ಈಗ SFCS ಅಂತ ಸರ್ವಿಸ್ ಕೋಆಪ್ರೇಟಿವ್ ಸೊಸೈಟೀಸ್ ಏನಿದೆ, SFCS ಅಂತ ಕರಿತೀರಿ, ಅವನ್ನ ಜಡಗೇನಹಳ್ಳಿಗೆ ಹೋಗಿ ತಗೊಳ್ಳೋವಂಥ ವ್ಯವಸ್ಥೆ ಇದೆ. ನಮ್ಮೂರಲ್ಲೇ ಒಂದು ಬ್ಯಾಂಕ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಆ ಬ್ಯಾಂಕಿನ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಬ್ಯಾಂಕನ್ನು ಸಂಪರ್ಕ ಮಾಡಿ ಇಲ್ಲೊಂದು ಶಾಖೆ ತೆಗೆಯುವಂಥ ಕಾರ್ಯನೂ ಒಪ್ಕೊಂಡಿದ್ದೇನೆ. ಅದನ್ನು ಮಾಡಿಕೊಡ್ತೀರಿ ಅಂಥೇಳಿ ಒಪ್ಕೊಂಡಿದ್ದೇನೆ. ಇಲ್ಲಿ ಶಾಖೆ ವ್ಯವಸ್ಥೆಗೆ ಇಲ್ಲಿ ಒಳ್ಳೆ ಬಿಸ್ನೆಸ್ಸು ಅಂದರೆ ವ್ಯಾಪಾರ, ಉದ್ಯೋಗ, ಇದೆಲ್ಲ ಅನೇಕ ಕಾರ್ಯಗಳು ಇವತ್ತು ಆಗುವಂಥದ್ದು. ಆ ದೃಷ್ಟಿಯಲ್ಲಿ ಪಂಚಾಯಿತಿಗೆ ಒಂದು ಬ್ಯಾಂಕ್ ಬೇಕು ಅಂತ ಹೇಳಿದ್ದಾರೆ. ಬ್ಯಾಂಕಿಗೆ ಕಟ್ಟಡ ಸಿದ್ಧ ಇದೆ. ಕಟ್ಟಡ ಇರೋದ್ರಿಂದ ಬ್ಯಾಂಕ್ ಇಲ್ಲಿ ನಡೆಸ್ಬೋದು, ಚೆನ್ನಾಗಾಗುತ್ತೆ. ಈ ಭಾಗಗಳಿಗೆ ಸಹಾಯ ಆಗುತ್ತೆ, ಒಟ್ಟಾರೆ ಈ ಹೋಬಳಿಗೆ ಸಹಾಯ ಆಗುತ್ತೆ. ಜಡಗೇನಹಳ್ಳಿ ಹೋಬಳಿ ಒಂದು ಬ್ಯಾಂಕ್ ವ್ಯವಸ್ಥೆ ಆಗಿದೆ. ಆ ದೃಷ್ಟಿಯಲ್ಲಿ ಒಳ್ಳೆಯ ಕಾರ್ಯ, ಅದನ್ನು ಕೇಳ್ಕೊಂಡಿದ್ದಾರೆ.
ಇಲ್ಲಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೇಳ್ಕೊಂಡಿದ್ದಾರೆ. ಭಾಳ ಉತ್ತಮವಾಗಿ ಕಾರ್ಯಕ್ರಮ ಆಗಿದೆ ಇವತ್ತು. ಬಳಿಕ ಖಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮನಹಳ್ಳಿ ರಾಮಣ್ಣ ಮಾತನಾಡಿ, ನೂತನವಾಗಿ ಸಭಾಂಗಣ ಸೇರಿದಂತೆ ಸುಸಜ್ಜಿತವಾದ ಕಟ್ಟಡವನ್ನು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕಂಪನಿಯವರು ನಿರ್ಮಿಸಿಕೊಟ್ಟಿದ್ದು, ಇದರಿಂದ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳು ನೆರವೇರಿಸಲು ಸಹಕಾರಿಯಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 11 ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ, 5 ಫಲಾನುಭವಿಗಳಿಗೆ ಈ ಸೊತ್ತು, 5 ಜನ ಅಂಗವಿಕಲರಿಗೆ ಸೌಲಭ್ಯಗಳು, 5 ಜನರಿಗೆ ವಿಧವಾ ವೇತನ, 15 ರಿಂದ 20 ಫಲಾನುಭವಿಗಳಿಗೆ ಪಾವತಿ ಖಾತೆ ವಿತರಣೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀನಿವಾಸ್, ಬಿಎಂಆರ್ಡಿಎ ಸದಸ್ಯರಾದ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಅಭಿಮಾನಿ ಮುನಿರಾಜು, ಪಿಡಿಒ ಮುನಿರಾಜು, ಕಾರ್ಯದರ್ಶಿ ಮಹದೇವಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಹರೀಶ್, ಬೊಮ್ಮನಬಂಡೆ ನಾಗೇಶ್, ಪರಮನಹಳ್ಳಿ ಮಾಜಿ ಅಧ್ಯಕ್ಷರಾದ ರವೀಂದ್ರ, ಕಟ್ಟಿಗೇನಹಳ್ಳಿ ಮಾಜಿ ಅಧ್ಯಕ್ಷರಾದ ಶಂಶೀರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇತರರು ಉಪಸ್ಥಿತರಿದ್ದರು. नमो राजपते नमो गणपते नमः प्रमदपते नमस्ते एकदन्ताय विघ्नविनाशिने शिवसुताय श्रीवरदमूर्ते नमः महागणपते नमः महागणपते नमः प्रार्थनां समर्पयामि मंगलनीराजने